ಸರ್ ಅವರು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅದು ಕಟು ಸತ್ಯ ಅನ್ನುವಂತ ಮಾತನ್ನ ಒಂದ್ ತಿಳ್ಕೊಳ್ಳಿ, ಈ ರಾಜ್ಯದಲ್ಲಿರ್ತಕ್ಕಂತಹ 224 ಜನ ಶಾಸಕರು ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಇರ್ತದೆ. DK ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಮುಖ್ಯಮಂತ್ರಿ ಆಗ್ತಾರೆ, ಆಸೆ ಇಟ್ಕೊಂಡ್ರು ತಪ್ಪೇನಿಲ್ಲ. ಈಗ ರಾಜ್ಯದ ಮುಖ್ಯಮಂತ್ರಿಗಳು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ರೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಒಪ್ಕೊಂಡಿರ್ತಕ್ಕಂಥ ವಾಸ್ತವಾಂಶ. ಹೈಕಮಾಂಡ್ ಯಾವತ್ತೇನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ. ನಮ್ಮ ಪಾರ್ಟಿಯಲ್ಲಿ ಆ ಥರ ಆ ವಿಚಾರಧಾರೆಗಳೇ ಇಲ್ಲ. ಯಾರು ಒಟ್ಟು DK ಶಿವಕುಮಾರ್ ಜೊತೆ ಈ ತರ ನೀವು ಕಾಂಪಿಟೇಷನ್ ಬಿಟ್ರಿ, ಇದುವರೆಗೆ ಅವ್ರ ಒಬ್ಬರೇ ಇದ್ರು CM ಪೋಸ್ಟ್ ಅಲ್ಲಿ. ಈಗ ಎಲ್ಲರನ್ನೂ ನಾವು ನೋಡಿ ಕಾಂಪಿಟೇಷನ್ ಪ್ರಶ್ನೆನೇ ಬರಲ್ಲ. ನಾವು ಒಟ್ಟಾಗಿ ಒಗ್ಗಟ್ಟಾಗಿ ರಾಜ್ಯದ ಜನಗಳಿಗೆ ಮಾತು ಕೊಟ್ಟು ಬಂದಿದ್ದೀವಿ. ನಾವು 7 ಕೋಟಿ ಕನ್ನಡಿಗರ ಸೇವೆ ಮಾಡ್ತೇವೆ. ಅದಕ್ಕೆ ಕಟಿಬದ್ಧವಾಗಿ ಶಿವಕುಮಾರ್ ಸಾಹೇಬರು ಕೆಲಸ ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಅವರ ಅನುಯಾಯಿಗಳ ಕೆಲಸ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಏನು ಆ ಮಾತುಗಳನ್ನು ಅವರನ್ನೇ ಕೇಳಬೇಕಾಗ್ತದೆ. ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಈ ವಿಚಾರಗಳಲ್ಲಿ ತಲೆ ಹಾಕೋ ಪ್ರಶ್ನೆ ಬರಲ್ಲ. ಒಬ್ಬ ಕಾರ್ಯಕರ್ತನಾಗಿ ಪಾರ್ಟಿ ಕೆಲಸ ಮಾಡಬೇಕಾದ್ರೆ ಹೈಕಮಾಂಡ್ ಯಾರನ್ನ ಮುಖ್ಯಮಂತ್ರಿ ಆದರೂ ಸ್ವಾಗತ ಮಾಡ್ತಕ್ಕಂಥದ್ದು. ಇರ್ತಕ್ಕಂಥ ಮುಖ್ಯಮಂತ್ರಿ ಉತ್ತಮವಾಗಿ ಕೆಲಸ ಮಾಡ್ತಾರೆ, DK ಶಿವಕುಮಾರ್ ಉತ್ತಮವಾಗಿ ಪಾರ್ಟಿ ಕಟ್ತಾ ಇದ್ದಾರೆ. ಯಾಕೆ ಡಿಫರೆನ್ಸ್ ಅರ್ಥನೇ ಆಗ್ತಾ ಇಲ್ಲಪ್ಪ ನನಗೆ. ಅದು ಅವರನ್ನ ಕೇಳಬೇಕಾಗ್ತದೆ. ನೀವು ಅವರ ಮಾತುಗಳನ್ನ ನೀವು ಅಪಾರ್ಥ ಮಾಡ್ಕೊಳ್ತಕ್ಕೆ ಅವಕಾಶ ಇಲ್ಲ, ಅವಶ್ಯಕತೆನೂ ಇಲ್ಲ. ಕಾರಣ ಇಷ್ಟೇ, ಅವ್ರು ಹೇಳಿರ್ತಕ್ಕಂಥದ್ದು ನೀವು ಯಾಕೆ ನಮ್ಮ ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು, ನೀವು ಯಾಕೆ ಕೈ ಜೋಡಿಸಲ್ಲ ಅಂತ ಹೇಳಿದ್ರೆ ಹೊರತು ಬೇರೆ ಯಾವ ಅರ್ಥದಲ್ಲೂ ಹೇಳಿಲ್ಲ. CM ಸಿದ್ದರಾಮಯ್ಯ ಅವರು ಪೂರ್ಣಾವಧಿ CM ಆಗಿ ಇರ್ತಾರಾ? ಅದು ಇರಲ್ವಾ? ಕಾಂಗ್ರೆಸ್ ಸರ್ಕಾರ ಪೂರ್ಣಾವಧಿಗೆ ಇರ್ತದೆ. ಈಗ ವ್ಯಕ್ತಿಗತವಾಗಿ ಯಾವತ್ತೂ ಕೂಡ ನಮ್ಮ ಅಧ್ಯಕ್ಷಗಳು ಕೂಡ ನಮಗೆ ವ್ಯಕ್ತಿ ಪೂಜೆ ಸಲ್ಲದು ಅಂತ ಹೇಳೋರೆ. ಮತ್ತೆ ಯಾಕೆ ಪ್ರಶ್ನೆ ಕೇಳ್ತಾರೆ ನೀವು? ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ತದೆ, ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಿದ್ದಾರೆ, DK ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ, ಒಟ್ಟುಗೂಡಿ ಕೆಲಸ ಮಾಡ್ತಾ ಇದ್ದೇವೆ, ಸದೃಢ ಸರ್ಕಾರವನ್ನು ಕೊಡ್ತೇವೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.